ಹಾಯ್ ಮಾಡು ಮಮ್ಮಿ. ಹಾಯ್. ನಮಸ್ಕಾರ ಎಲ್ಲರಿಗೆ. ಹೆಂಗಾಗೈತೆ ನೋಡಿ ಗೊತ್ತಾರಿಲ್ಲ ನೋಡಿ, ತಲೆ ಎಲ್ಲ ಇಟ್ಟ, ಕೈ ಎಲ್ಲ ಇಟ್ಟ. ಮರ ಇಲ್ಲಿಟ್ಟಾಳ, ಗೋಧಿಯಲ್ಲಿ ಕೈಯಲ್ಲಿ ಹಸನ್ ಮಾಡ್ಲಾತ್ತಾಳ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ, ವೆಲ್ಕಮ್ ಬ್ಯಾಕ್ ಟು ಜೋಡಿ ವೈಫ್ ಯೂಟ್ಯೂಬ್ ಚಾನಲ್. ಮುಂಜಾನೆ ಹಿಡಿದು ಕೆಲಸ ಜಾಸ್ತಿ ಇದ್ದದಕ್ಕೆ ಲಾಗ್ ಮಾಡೋಕೆ ಆಗಿರಲಿಲ್ಲ ರೀ. ನಾವು ಬಿಸಿಲು ಜಾಸ್ತಿ ಆದತ್ತೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ದೆವು. ಇವ್ರು ನೋಡ್ರಿ ನಮ್ಮ ಮಲ್ಕೊಂಡಾರ ಇಲ್ಲಿ. ಅಲ್ಲೆಲ್ಲ ಅಭ್ಯಾಸ ಮಾಡಿ ಪಾಟಿ ಎಲ್ಲ ಅಲ್ಲೇ ಒಗ್ದಾರ, ಇಲ್ಲಿ ಮಕ್ಕೊಂಡಾರ. ಈಗಿನೂ ಈಗ ಎದ್ದೆಲ್ಲ ಅಲ್ಲಿ ಬಾಂಡೆ ಹತ್ರ ತೊಳೆದು ಇಟ್ಟಾಳ್ರಿ. ನೋಡ್ರಿ ಇಲ್ಲೆಲ್ಲ ಬಾಂಡೆ ತೊಳೆದಂಗೆ ಇಟ್ಟಾಳ. ಹಿಟ್ಟು ಖಾಲಿ ಆಗ್ಯದ ಅಂದಾಳ, ಗೋಧಿ ಒಂದು ಹಸನ್ ಮಾಡ್ತಾ ಅಂದಾಳ, ಬೀಸ್ಕೊಂಡು ಬರ್ಬೇಕ್ರಿ. ಸಿಲಿಂಡ್ರ ಖಾಲಿ ಆಗಿತ್ತು ರೀ, ಸಿಲಿಂಡ್ರ್ ತುಂಬ್ಕೊಂಡು ಬರ್ಬೇಕಂತೇಳಿ ಹೋಗಿದ್ದೆವು. ಬುಕ್ ಮಾಡ್ಲಿಕ್ಕೆ 45 ದಿನ ತೊಗೊಂತ್ರಿ. ಬುಕ್ ಮಾಡೋದ್ ಬಳಕ ಈಗ ತೊಗೊಂಬರ್ಲಿಕ್ಕೆ ಹೋದ್ರೆ 1 ವಾರ ಬಿಟ್ಟು ಬರ್ರಿ ಅಂತೇಳಿ ಅಂದಿದ್ರು. 1 ವಾರ ಬಿಟ್ಟು ಹೋದ್ರೆ ಈಗ ನೋಡಿದ್ರೆ ಅವ್ರ ಬಲ್ಲೇ ಸಿಲಿಂಡರ್ ಖಾಲಿ ಆಗ್ಯಾವ. ನಾಳೆ ಬಾ ಅಂತೇಳಿ ಅಂದಾರ, ಹೋಗ್ಬೇಕ್ರಿ. ನಾಳೆಗೆ ಏನಾಗ್ತದ ನೋಡಬೇಕು. ಗೋಧಿ ಒಂದು ಹಸನ್ ಮಾಡ್ಯಾಳ, ಏನು ಮಾಡ್ಯಾಳ ಈಕೆ ಕೇಳಂಬರಿ. ಗೋಧಿ ಏನು ಹಸನ್ ಮಾಡಿರಿ? ಇಲ್ಲ ಮ್ಯಾ ಬಿಸಿಲಿಗೆ ಹಾಕಿನಿ, ಮಾಡ್ಬೇಕಿನ್ನ ಹಸನ್. ನಡಿ ಮತ್ತೆ ಮಾಡತ್ತಿ. ಇನ್ನ ಬಿಸಿಲಾದಿನ ಈಗಾರ ಹಾಕಿ ಬಂದೀನಿ ತಡ್ರಿ. ನೀನು ಒಂದು ಸ್ವಲ್ಪ ಅಲ್ಲೇ ಬಿಸಿಲಿಗೆ ಕುಂದಿರ್ಬೇಕಿಲ್ಲ, ಓದಾತಿದ್ದಿ. ಬರೀ ಇಂಥದೆಯ ಬೇಕಾಗಿಲ್ಲ ನೋಡಿ, ಚಲೋ ಟಿಪ್ಸ್ ಹೇಳಿದ್ರೆ ಹೊಟ್ಟೆ ಕೇಳಂಗಿಲ್ಲ ರೀ. ಏನು ಮಾಡೋದೆ ಹಂಗೋ ಹಿಂಗೋ ಸ್ವಲ್ಪ ಟೈಮ್ ಪಾಸ್ ಮಾಡಿ ಈಗ ಮ್ಯಾಲೆ ಗೋಧಿ ಹಸನ್ ಮಾಡ್ಲಿಕ್ಕೆ ಹೊಂಟಿದ್ದೇವೆ ರೀ. ನೋಡ್ರಿ ಎಲ್ಲ ಐದುಗಳು ತೊಗೊಂಡು ಹೊಂಟಾಟ ಹಸನ್ ಮಾಡ್ಲಿಕ್ಕೆ. ಸೊಲಿಗೆ ಮರ ಚೀಲ ಈಗ ಮ್ಯಾಲೆ ಹೊಂಟಿದ್ದೇವೆ ಹಸನ್ ಮಾಡ್ಲಿಕ್ಕೆ. ನೋಡ್ರಿ ಮ್ಯಾಲೆ ಬಂದೆವು. ಟೈಮ್ 5:30 ಐತ್ರಿ. ಇನ್ನೂ ನೋಡ್ರಿ ಯಾವ ನಮ್ಮನೆ ಬಿಸಿಲದ. ಬಿಸಿಲಂತರೂ ಸಿಕ್ಕಾಪಟ್ಟೆ ಆದರೆ ಇಲ್ಲಿ ಹಾಕ್ಯಾಳ ನೋಡ್ರಿ ಗೋಧಿ ಒಣಗಲ್ಕ. ಕೈ ಆಡ್ಸೋದ್ರಾಗ ಒಂದು ಸ್ವಲ್ಪ ಒಣಗ್ಯಾವ. ಆಯ್ತು ಇವೆಲ್ಲ ಹಸನ್ ಮಾಡ್ತಾಳೆ. ಈಗ ಹಸನ್ ಮಾಡೋದ್ರೊಳಗೆ ಬಿಸಿಲು ಕೊಯ್ಬೇಕ್ರಿ. ಇಲ್ಲಿ ಬಿಸಿಲಾಗ ಎಲ್ಲಿ ಹಸನ್ ಮಾಡಿ ಕೇಳಿ ಹಾಕ ನಾಡಿ. ಹಾಂ ಹಂಗೆ ಹೇಳ್ಕೊಂಡು ಮರ ಕೊಡ್ಲೆ. ನೋಡ್ರಿ ಕೆಂದು ಗೋಧಿ ಹಸನ್ ಮಾಡೋ ಸ್ಟೈಲ್. ಮರ ಇಲ್ಲಿಟ್ಟಾಳ, ಗೋಧಿಯಲ್ಲಿ ಕೈಯಲ್ಲಿ ಹಸನ್ ಮಾಡ್ಲಾತ್ತಾಳ. ಹಳ್ಳಾಡು ಇರ್ತಾವ, ಮೊದಲು ಒಂಜರ ಹಸನ್ ಮಾಡಿ ಆಮೇಲೆ ಕೇರಿ ಹಾಕೋದು. ಏನು ಕ್ಯಾರ್ತಿ? ಕೇರದು ಕೇರ್ತಿ. ಕೇರ ಕೇಕಿ ಎಷ್ಟು ಸೋಲಿಗೆ ಕೊಡ್ತಿ? 5 ಸಲಿಗೆ. ಅದ್ರಾಗ 4 ಸಲಿಗೆ ನೀನೇ ತಿತ್ತಿ. ಮನೆಯಾಗಿದ್ದೇನು ಕೆಲಸ ಮಾಡ್ತಿ? ಬರೇ ಚಪಾತಿ ತಿನ್ನೋದೆ. ಇದೇನು ನೋಡ್ರಿ ಕೇರೋದು ಅಂದ್ರೆ. ಆಗಳ ಕೇರ್ತೀನಿ ಅಂದಳಲ್ಲ, ಇಲ್ಲಿ ಕೇರ ಆತಾಳ ನೋಡ್ರಿ. ಇದೇ ಕೇರೋದತ್ರಿ. ಇದ್ರಂದು ಧೂಳೆಲ್ಲ ಹಾರಿ ಹೋಗ್ತದ್ರಿ ಹಿಂಗೆ ಮಾಡೋದ್ರಿಂದ. ಅದು ಚೀಲ ಜಾಡಿಸಿದಿ ಬೀಸ್ಕೊಂಡು ಬಂದು ಇಲ್ಲ ಜಾಡಿಸ್ಬೇಕು. ಹಿಡಿತವ ನೋಡ್ರಿ. ನಮ್ಮ ಕಡೆ ಎಲ್ಲ ಈ ಥರ ಸೊಲಿಗೆಲೆ ಅಳತಿ ಮಾಡಿ ಬೀಸ್ಕೊಂಡು ಬರ್ತೇವ್ರಿ. ಇಲ್ಲಿ ಒಂದು ಸೊಲಿಗೆಗೆ 10 ರೂಪಾಯಿ ತೊಗೋತಾರೆ ರೀ ಬೀಸಲ್ಕೆ. ಒಂದೊಂದು ಕಡೆ ಎಲ್ಲ KG ಲೆಕ್ಕದಾಗ ಬೀಸ್ತಿರ್ತಾರೆ. ಮೊದಲ ಒಂದು 7 ವರ್ಷ ಸಿರ್ಸಿ ಇದ್ದೇವ್ರಿ. ಸಿರ್ಸಿ ಒಳಗೆ ಇದ್ದಾಕ್ರೆ ಅಲ್ಲಿ KG ಲೆಕ್ಕದಾಗ ಬೀಸ್ತಿದ್ರು. ಇಲ್ಲೆಲ್ಲ ನಮ್ಮ ಕಡೆ ಬಿಜಾಪುರ ಸೈಡ್ನಾಗೆಲ್ಲ ಸೊಲಿಗೆ ಲೆಕ್ಕದಾಗ ಬೀಸ್ತಾರೆ ರೀ. ಈಗ ಗೋಧಿ ಹಸನ್ ಮಾಡೋತನ ಅವ್ರು ಕೆಳಗೆ ಏನು ಮಾಡ್ಲತ್ತಾರ ಅಂತೇಳಿ ನೋಡೋಕೆ ಹೋಗಿದ್ದಾರೆ. ಅವ್ರು ಯಾವ್ದು ಕೂತಿದ್ರು, ಅವ್ರ ಮುಖ ಎಲ್ಲ ತಕ್ಕೊಂಡು ಅವ್ರನ್ನ ಕರ್ಕೊಂಡು ಇಲ್ಲಿ ಮ್ಯಾಲೆ ತೊಗೊಂಬಂದಿನಿ ರೀ. ಅವ್ನು ಬಾಳೆಹಣ್ಣು ತಿಲ್ಲತ್ತಾನ, ಕಿಸಿ ಯಾವತ್ತಿಲ್ಲ ಆತಾನ. ಸಾನು ಏನು ಚವತ್ತಿಲ್ಲ ಹತ್ತಿದೆ? ನಿದ್ದೆ ಆಯಿತು? ಆಗ್ಯಾದ ನಿದ್ದೆ? ಹಾಯ್ ಮಾಡು ಮಮ್ಮಿ. ಹಾಯ್. ನಮಸ್ಕಾರ ಎಲ್ಲರಿಗೆ ಅನು. ನಮಸ್ಕಾರ ಎಲ್ಲರಿಗೆ. ಇಲ್ಲಿ ನೋಡ್ರಿ ಅವನು ಬಾಳೆಹಣ್ಣು ತಿಲ್ಲತ್ತಾನ. ನಿಂದು ನಿದ್ದೆ ಆಯಿತು? ಇಲ್ಲಿ ನೋಡಿಲ್ಲ ಎಲ್ಲಿ ನಿದ್ದೆ ಆಗ್ಯದ. ಅವನು ಈಗ ಎದ್ದನ್ರಿ, ಅದಕ್ಕೆ ಮಾತಾಡಲಾಗ್ಯಾನ. ಈಗಿನ ನೋಡ್ರಿ ನಾವು ಬರೋವಾಗ ಎಲ್ಲ ಗೋಧಿ ಹಸನ್ ಮಾಡ್ಕೊಂಡು ಕಾಯ್ಕೊಂಡು ಕೂತಾಳ. ಯಾವುದಿದು? ಗೋಧಿ ಹಳದ ಹಾಕ್ತಾಳ್ರಿ ಚೀಲಕ್ಕೆ. ಹಿಡಿತಾವ ಗೋಧಿ ಅಳಿಬೇಕಾದ್ರೆ ಹಂಗೆ ಅಳಿಬಾರ್ದತ್ರಿ. ಅದಕ್ಕೆ ತಲೆ ಮೇಲೆ ಟವೆಲ್ ಹಾಕೊಳತ್ತಾಳ. ಯಾಕೆ ತಲೆ ಮೇಲೆ ಟವೆಲ್ ಯಾಕೆ ಹಾಕೋತಾರ?
ತುಟ್ಟಿ ಆತಾತ ಈಗೇನು ಸಸ್ತಾವೆ ಹೇಳ್ರಿ ಎಲ್ಲ ಹಸನ್ ಮಾಡಿ ರೆಡಿ ಮಾಡಿ ಹಳದ ಚೀಲಕ್ಕೆ ಹಾಕಿ ಇಟ್ಟಾಳ್ರಿ ಎಷ್ಟು 5 ಸಲಿಗೆ ಅದು ಒಟ್ಟು ಹೆಚ್ಚಿಗೆ ಆಗ್ಯದ ಆಯ್ತು ಇನ್ನು ಇವಕ್ಕೆ ಬೀಸಲ್ಗೆ ಒಯ್ಬೇಕ್ರಿ ಬೀಸ್ಕೊಂಡು ಬರಬೇಕು ಗಿಡ ಕಟ್ಲಿಕ್ಕೆ ಏನಾರು ತೊಗೊಂಬ ಬೀಸಲ್ಗೆ ರೊಕ್ಕ ನನ್ನ ಬಲ್ಲೆಲ್ಲ ರೊಕ್ಕ ಅವಾಗ ತೋತಿರ್ತಲ್ಲ ಪರ್ಸ್ ನಾನು ಕಿಸೆದಾನು ನನ್ನ ಬಲ್ಲಿ ಎಲ್ಲ ಹೊಳಿ ನೀವೇ ಇಸ್ಕೊಂಡು ಕಾಲ ಮಾಡ್ತಾರ್ರಿ ಆಯ್ತು ಹೋಗಲ್ಲಿ ಕಪಾಟ್ ನಾ ಪರ್ಸ್ ಇಟ್ಟೀನಿ ರೊಕ್ಕ ತೊಂಬ ಎಷ್ಟು ಕೊಡ್ಲಿ ಎಷ್ಟು ಮತ್ತು 5 ಸಲಿಗೆ ಎಷ್ಟು 50 50 ರೂಪಾಯಿ ಆಯ್ತು ನೋಡ್ರಿ ಗಿರಣಿಗೆ ಬಂದೀನಿ ಈಚೆ ಕಡೆ ಇಲ್ಲಿ ಗೋಧಿ ಬೀಸ್ತಾರೆ ಇಲ್ಲಿ ಜೋಳ ಬೀಸ್ತಾರೆ ಸಪ್ರೇಟ್ ಬೀಸ್ತಾರೆ ಒಂದೊಂದು ಕಡೆ ಒಂದರದಾಗೆ ಬೀಸ್ತಾರೆ ಎರಡೂ ನೋಡ್ರಿ ನಮ್ಮ ಗೋಧಿ ಚೀಲ ಬಿಚ್ಚಿ ಇದನ್ನು ಡಬ್ಬಿಗೆ ಹಾಕ್ತೀನಿ ರೀ ಅವ್ರು ಬಂದು ಬೇಯಿಸ್ತಾರೆ ಇಡೀ ತಗೋ ಬೇಯಿಸ್ಕೊಂಬಂದು ನೋಡ್ರಿ ಬೇಯಿಸ್ಕೊಂಬರೋದಾಗ ಹೆಂಗಾಗೈತೆ ನೋಡ್ರಿ ಗೊತ್ತಾರಿಲ್ಲ ನೋಡಿ ತಲೆ ಎಲ್ಲ ಹಿಟ್ಟ ಕೈ ಎಲ್ಲ ಹಿಟ್ಟ ನೋಡ್ರಿ ಹೆಂಗಾಗ್ಯದ ಗಿರಣಿಗೆ ಹೋಗಿ ಬಂದದಕ್ಕೆ ಮೈಯೆಲ್ಲ ಹಿಟ್ಟಾಗಿ ಎಲ್ಲ ಹೊಲಸಾಗೈತೆ ರೀ ಫ್ರೆಶ್ ಅಪ್ ಆಗಿ ಬಂದರೆ ಈಕೆ ಎಲ್ಲ ಹಿಟ್ಟು ಬೇಯಿಸ್ಕೊಂಬರೋದಾಗ ಇಲ್ಲಿ ನೋಡ್ರಿ ಚಪಾತಿ ಮಾಡ್ಯಾಳ ಮತ್ತು ಇಲ್ಲಿ ರೈಸ್ ಮಾಡ್ಯಾಳ ರೈಸಿನ ಜೋಡ ಸಾಂಬಾರು ಮಾಡ್ಲಾತ್ತಾಳ ಕಾಣ್ತದ್ರಿ ಟಮಾಟಿ ಕುದಿಲಿಕ್ಕೆ ಇಟ್ಟಾಳ ಚಪಾತಿ ಜೋಡ ಏನು ಮಾಡ್ಲಾತ್ತಿದೆ ನೋಡ್ರಿ ಸೀಕರಣೆ ಮಾಡತ್ತಾಳ ಚಪಾತಿ ಜೋಡ ತಿಲ್ಲಕ್ಕೆ ಮಾವಿನಕಾಯಿ ಸೀಕರಣೆ ಮಾಡತ್ತಾಳ್ರಿ ನಾವೆಲ್ಲ ಸಣ್ಣವ್ರು ಇದ್ದಕ್ರಿ ಹಿಂಗೆ ಸೀಕರಣೆ ಮಾಡೋ ಮುಂದೆ ಹಿಂಗೆ ಮುಂದೆ ಕಾಯ್ಕೊಂಡು ಕುಂದಿರ್ತಿದ್ದೇವ್ರಿ ಯಾಕಂದ್ರೆ ಇದ್ರೊಳಗಿಂದ ಗೊಟ್ಟಾಳಿ ಮತ್ತು ಸಿಪ್ಪಿ ಸಿಗ್ತಾವ ಅಂತೇಳಂದು ನಾವು ಹಂಗೆ ಮಾಡ್ತಿದ್ದೇವೆ ನೋಡ್ರಿ ಒಟ್ಟಾಳ ತಿಂದವ್ರು ಸಿಪ್ಪಿ ತಿನ್ನೋದಿಲ್ಲ ಸಿಪ್ಪಿ ತಿಂದವ್ರು ಒಟ್ಟಾಳ ತಿನ್ನೋದಿಲ್ಲ ನಮ್ಮ ಮನ್ಯಾಗೂ ನಾವು ಹಿಂಗೆ ಮಾಡ್ತಿದ್ದೇವೆ ನೋಡ್ರಿ ಸಣ್ಣವ್ರು ಇದ್ದಕ್ರಿ ನೀವು ಹಿಂಗೆ ಮಾಡ್ತಿದ್ರಿ ಅಂದ್ರೆ ಕಮೆಂಟ್ ಸೆಕ್ಷನ್ ಆಗಿ ತಿಳಿಸೋದು ಮರಿಬೇಡ್ರಿ ನೋಡ್ರಿ ಆ ಮಾವಿನಕಾಯಿ ರಸಕ್ಕೆ ಬೆಲ್ಲದ ನೀರು ರೆಡಿ ಮಾಡ್ಯಾಡ್ರಿ ಮಿಕ್ಸ್ ಮಾಡೋ ಸಲುವಾಗಿ ಅದಕ್ಕೊಂದು ಚೂರು ರುಚಿಗೆ ತಕ್ಕಟ್ಟು ಉಪ್ಪು ಹಾಕ್ತಾಳ್ರಿ ಅದನ್ನು ಸೋಸ ಹಾಕ್ತಾಳ ಸೋಸಿ ಎಲ್ಲ ಮಿಕ್ಸ್ ಮಾಡ್ತಾಳೆ ಮಸ್ತ್ ಇರ್ತದ್ರಿ ಚಪಾತಿ ಜೋಳ ತಿಲ್ಲಕ್ಕೆ ನಮ್ಮ ಅಡುಗೆ ಅಂತೂ ಎಲ್ಲ ರೆಡಿ ಮಾಡ್ಯಾಡ್ರಿ ನಾವು ಊಟ ಮಾಡ್ತೇವೆ ಇದಾಗಿತ್ತು ನೋಡ್ರಿ ಇವತ್ತಿನ ಬ್ಲಾಗ ಮತ್ತೆ ಸಿಗ್ತೇವತ್ತ ಮುಂದಿನ ಬ್ಲಾಗ್ನಾಗ ಅಲ್ಲಿವರೆಗೂ ನಮಸ್ಕಾರ